ಗಿಲ್ಲಿ ಮತ್ತೆ ಕಾವ್ಯ ಸರ್ ಕಾಂಬಿನೇಷನ್ ಇದೆ ಮೇಡ್ ಫಾರ್ ಈಚ್ ಅದರ್. ಹೇಳಬಿಟ್ರಿ ನೀನು ಹಂಗೆ ಹೇಳ್ಬೇಕಲ್ಲ. ಈಗ ಡಬಲ್ ಮೀನಿಂಗ್ ಚಂದ್ರಪ್ರಭು ಅಂತಾನೆ ಇತ್ತು, ಇವ್ರು ಏನೋ ಸೌಂಡ್ ಮಾಡ್ತಾರೆ ಅಂತಾನೆ ಇತ್ತು, ಯಾಕೆ ಸೈಲೆಂಟ್ ಆಗ್ಬಿಟ್ರು ಅಂತ ನಂಗೆ ಗೊತ್ತಿಲ್ಲ. ಸೈಲೆಂಟ್ ಆಗ್ಬಿಟ್ಟು ಸ್ವಲ್ಪ ಇಲ್ಲಿ ಕಾಣಿಸ್ಕೊತಾ ಇಲ್ಲ ಅಂತ. ನನಗೆ ತುಂಬಾ ಒಪ್ಪಿದ್ದು ಇವರು ಗಿಲ್ಲಿ ನಟ ಇಬ್ರು ಸೇರ್ಕೊಂಡ್ರೆ ಇನ್ನು ಕುರುಕ್ಷೇತ್ರ ಮಾಡ್ತಾರಪ್ಪ ಒಳಗಡೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಸೈಲೆಂಟ್ ಆಗ್ಬಿಟ್ಟಿದೆ. ಬಜೆಟ್ ಇಲ್ಲ. ನೆಕ್ಸ್ಟ್ ನಾವು ವೈಫೈಗೆ ಥಿಂಕ್ ಮಾಡ್ಬೇಕಲ್ಲ, ಯಾಕಂದ್ರೆ ನಾವು ಕನಸಿರೋದು ದೊಡ್ಡ ದೊಡ್ಡ ಕನಸು, ಸಣ್ಣ ಕನಸು ಅಂತಿಲ್ಲ. ನಾನು ಈಗ ಎಕ್ಸ್ಪೆಕ್ಟ್ ನಾನು ಡೈರೆಕ್ಟರ್ ಆಗಬೇಕು ಅಂತ ನಾನು ಬಂದಿದ್ದೀನಿ. ನಾನು ಅವ್ರ ಜೊತೆ ಸಾಕಷ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ. ಈಗ ನನ್ನ ಫಸ್ಟ್ನೇ ದಿನ ಬಿಗ್ ಬಾಸ್ ಎಂಟ್ರಿ ಆದಾಗ ಒಂದು ವಿಟಿ ಬರುತ್ತೆ. ಆ ವಿಟಿಯಲ್ಲಿ ಏನು ಹೇಳಿದಾರೆ ಅಂದ್ರೆ ಕೆಲಸ ಇಲ್ಲ, ನಾನು ಖಾಲಿ ಇದ್ದೀನಿ, ಅದಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅನ್ನೋದು. ಸತ್ಯ ಕೆಲಸ ಇರಲಿಲ್ಲ ಸರ್, 6 ಮಂತ್ ಕೆಲಸ ಇರಲಿಲ್ಲ. ಈಗ ನೀವು ಒಂದು ಕಾರ್ ತೊಗೋತೀರಾ, ಕಾರು EMI ಇರುತ್ತೋ ಸ್ವಂತವಾಗಿ ತೊಗೋತಿರುತ್ತೋ ಅದು ಸಪ್ರೇಟು. ಕಮಿಟ್ಮೆಂಟ್ ಅಂತ ಇದ್ದೇ ಇರುತ್ತಲ್ಲ. ಕಮಿಟ್ಮೆಂಟ್ ಯಾರಿಗಿರುತ್ತೆ? ಗುಡ್ಸಲಿದ್ದವನಿಗೂ ಕಮಿಟ್ಮೆಂಟ್ ಇರುತ್ತೆ. ರಾತ್ರಿ ಊಟ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಇರುತ್ತೆ. ಅದಕ್ಕೆಲ್ಲ ಮನಿ ಬೇಕೇ ಬೇಕಲ್ಲ. ಈಗ ನಿಮ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ಬೇಕೇ ಬೇಕು, ಸಿಕ್ತು ಚಾನ್ಸು, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು. ಅಂದರೆ ಇಷ್ಟೊಂದೆಲ್ಲ ಮುಂಚೆ ಕಾಮಿಡಿ ಕಿಲಾಡಿಗಳಾಗಿರೋದು, ಭರ್ಜರಿ ಬ್ಯಾಚುಲರ್ಸ್ ಮಾಡ್ಕೊಂಡು ಬಂದಿರಲ್ಲ. ಫೈನಾನ್ಷಿಯಲಿ ಏನಾದ್ರು ಸ್ವಲ್ಪ ಚೆನ್ನಾಗಿದ್ರ ಪರವಾಗಿಲ್ಲ. ಚೆನ್ನಾಗಿದ್ಮೇಲೆ ಎಲ್ಲ ಕಾರ್ ತಗೊಂಡಿರೋದು, ಅಟ್ಲೀಸ್ಟ್ ಬೈಕ್ ತಗೊಂಡಿದ್ದು, ಈಗ ಬೇರೆ ಮನೆ ಮಾಡಿದ್ದು ಚೆನ್ನಾಗಿರೋದು ಹಾಗೆಲ್ಲ ಇತ್ತು. ಬಟ್ ನೀವು ಕಾರ್ ಅಂತ ತಗೊಂಡ್ಮೇಲೆ ಅದಕ್ಕೆ ಬೇರೆ ಒಂದು ಪ್ರೆಜರ್ಸ್ಗಳಿರ್ತವೆ ಅಥವಾ ಬೇರೆ ಕಮಿಟ್ಮೆಂಟ್ ಇರ್ತವೆ. ಈಗ ನೀವು ಒಂದು ಅದು ಎಷ್ಟು ಮೈಲೇಜ್ ಕೊಡುತ್ತೆ ಲೆಕ್ಕ ತಗೊಳ್ಳಿ. ದೊಡ್ಡ ಕಾರ್ ಅದು ಗೊತ್ತಿರ್ಬೇಕು ನಿಮ್ಗೆ. 24 ಅಂತ ಹೇಳಿದ್ರೆ ಒಂದು 14ರಿಂದ 15 ಕಿಲೋಮೀಟರ್ ಕೊಡುತ್ತೆ ಅಂತ ಅನ್ಕೊಳ್ಳಿ. ಹೈವೇಲಿ ಅಷ್ಟು. ಇನ್ನು ಲೋಕಲ್ ಬತ್ತು ಅಂದ್ರೆ 12ಕ್ಕೆ ಬಂದ್ಬಿಟ್ಟಿರುತ್ತೆ. ಒಂದ್ಸರಿ ನೀವು ಕಾರ್ ಎತ್ತಿ ಎಷ್ಟು ಹಾಕ್ಸ್ಬೇಕು ಪೆಟ್ರೋಲ್ ಡೀಸೆಲು? ಇಲ್ಲಿ ಒಂದು ರೌಂಡ್ ಹಾಕೊಂಡ್ಬರ್ತೀನಿ ಅಂದ್ರೆ 500 ರೂಪಾಯಿ ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಫೈನಾನ್ಸಿಯಲಿ ನಮ್ಗೆ ಬೇಕು. ಈಗ ಸರ್ ಅವ್ರು ಬ್ಯಾಚುಲರ್ ಬೆಂಗಳೂರಲ್ಲಿ ಇರೋರು, ಕಾರ್ ಯಾಕೆ ತೊಗೊಂಡಿದ್ದು ಅಂತ ನಿಮಗೆ ಏನಾದ್ರು ಡಿಸ್ಕಷನ್ ಏನಾದ್ರು ಯಾಕೆ ತೊಗೊಂಡ್ರು ಕಾರು ಅಂತ? ಕಾರು ಇನ್ನೊಂದು ಏನಕ್ಕೆ ತೊಗೊಂಡ್ರು ಅಂತ ಹೇಳಿದಾಗ ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇದೆ ಸರ್. ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದ, ಪ್ರೋಗ್ರಾಮ್ನ ರೀಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಲ್ಲದೆ ನೆಕ್ಸ್ಟ್ ಪ್ರೋಗ್ರಾಮ್ ರೀಚ್ ಮಾಡೋದು ಫ್ರೆಂಡ್ಸ್ಗಳನ್ನೂ ಕೇಳಿದ್ದಾನೆ ಎಷ್ಟೋ ಸರಿ ಕಾರ್ನ ಅಲ್ಲಿ ಕರ್ಕೊ ಹೋಗೋಣ ಅಂತ. ಈಗ ಫ್ರೆಂಡ್ಸ್ಗೆ ಎಷ್ಟು ಕೊಡ್ಬೇಕು ನೀವು? ಏನಿರ್ತಾ ಕನ್ವಿನ್ಸ್ ಜೊತೆಗೆ ಅವ್ನು ಡ್ರೈವರ್ ಬಾಟ ಕೊಡಬೇಕು, ಕಾರ್ದು ಏನಿರ್ತಾ ಫೀಸ್ ಕಟ್ಟಬೇಕು. ಇಲ್ಲಿಂದ ಹೋಗಿದ್ದು ಬರೋಷ್ಟರಲ್ಲಿ 8,000 ಆಗಿದೆ. ಒಂದೊಂದು ಟೈಮ್ಗಳಲ್ಲಿ ಅಪ್ ಆ್ಯಂಡ್ ಡೌನ್ 8,000 ಅಷ್ಟೆಲ್ಲ ಪೇ ಮಾಡಿದ್ದಾರೆ. ಅವಾಗ ನಾವೆಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡು ಸುಮ್ಮನೆ ಯಾಕೆ ಅದೆಲ್ಲ ಮಾಡೋದು, ನಮ್ಮದೇ ಒಂದು ಕಾರ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಏನು ಮಾಡೋದು, ಸರಿ ಆಯಿತು ಕಷ್ಟನೋ ಸುಖನೋ ನೋಡೋಣ ಬಿಡಿ ಸರ್, ತಕ್ಕಂಡೇ ಬಿಡೋಣ ಅಂತ ಹೇಳ್ಬಿಟ್ಟು ಸೀದಾ ಹೊಡೆದ್ರೆ ದೊಡ್ಡದನ್ನೇ ಹೊಡೆದ್ಬಿಟ್ರು. ಲೋ ಬಜೆಟ್ ಎಲ್ಲ ನೋಡಿಲ್ಲ. ಲೋ ಬಜೆಟ್ಗೆ ಬಜೆಟ್ ಇಲ್ಲ. ನೆಕ್ಸ್ಟ್ ನಾವು ವೈಫೈಗೆ ಥಿಂಕ್ ಮಾಡ್ಬೇಕಲ್ಲ, ಯಾಕಂದ್ರೆ ನಾವು ಕನಸಿರೋದೇ ದೊಡ್ಡ ದೊಡ್ಡ ಕನಸು, ಸಣ್ಣ ಕನಸು ಅಂತಿಲ್ಲ. ನಾನು ಈಗ ಎಕ್ಸ್ಪೆಕ್ಟ್ ನಾನು ಡೈರೆಕ್ಟರ್ ಆಗಬೇಕು ಅಂತ ನಾನು ಬಂದಿದ್ದೀನಿ. ನಾನು ಅವ್ರ ಜೊತೆ ಸಾಕಷ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ. ಈಗ ನನ್ನ ಡೈರೆಕ್ಷನ್ ಮಾಡೋದಾದ್ಮೇಲೆ ಎಲ್ಲೋ ಒಂದು ಕಡೆ ನಮ್ಮನ್ನು ಒಂದು ಸ್ವಲ್ಪ ಗುರುತಾಗಿ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅವನದೊಂದು ದೊಡ್ಡ ಕನಸು ನಂದೊಂದು ದೊಡ್ಡ ಕನಸು ಅಂತಿಲ್ಲ, ಇಬ್ಬರದ್ದು ದೊಡ್ಡ ಕನಸೇ ಇರೋದು. ಮಾಡ್ತೀವಿ, ಇನ್ನೂ ತುಂಬ ಕೆಲಸಗಳು ಮಾಡೋದಿದೆ, ಮಾಡ್ತೀವಿ. ಈಗ ಯಾರ್ಯಾರು ಹೆಂಗೆ ಅಂತೆ ಸರ್, ಬಿಗ್ ಬಾಸ್ ಅಲ್ಲಿ ಇರೋರು ಯಾರು ಹಿಂಗಿದ್ದಾರೆ? ಇಲ್ಲ, ನಾನು ಅದಕ್ಕೆ ಹೇಳ್ತಿರೋದು, ಯಾರ್ಯಾರು ಹೆಂಗಿದ್ದಾರೆ ಪಾಪ ಅವ್ರದ್ದೆಲ್ಲ ಪರ್ಸನಲ್ ವಿಷಯಗಳಾಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಇರ್ಬೋದು ಮಾತಾಡ. ವೀಕ್ ಅಂತ ಯಾರು ಅನಿಸ್ತಿಲ್ವ ನಿಮಗೆ? ಯಾರು ಇವ್ರು ವೀಕ್ ಇದ್ದಾರೆ ಅಂತ ನನಗೆ ನೋಡಿದಾಗ? ನನಗೆ ಗಿಲ್ಲಿ ಒಂದು ಟಾಪಲ್ಲಿ ಇದ್ದಾರೆ, ಟಾಪಲ್ಲಿ ಇದು. ಅದು ಬಿಟ್ಟರೆ ಓಪಿದ್ದೆ ನನಗೆ ಚಂದ್ರಪ್ರಭು. ಯಾಕಂದ್ರೆ ಮಜಾ ಬರತ್ತ ಅಲ್ಲಿ ಇಲ್ಲಿ ಸುಮಾರು ಮಾಡಿದ್ರು. ಅವ್ರ ಕಾಮಿಡಿ ಡಬಲ್ ಮೀನಿಂಗ್ ಚಂದ್ರಪ್ರಭು ಅಂತಾನೆ ಇತ್ತು, ಇವ್ರು ಏನೋ ಸೌಂಡ್ ಮಾಡ್ತಾರೆ ಅಂತಾನೆ ಇತ್ತು, ಯಾಕೆ ಸೈಲೆಂಟ್ ಆಗ್ಬಿಟ್ರು ಅಂತ ನಂಗೆ ಗೊತ್ತಿಲ್ಲ. ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಕಾಣಿಸ್ಕೊತಾ ಇಲ್ಲ ಅಂತ. ನನಗೆ ತುಂಬಾ ಒಪ್ಪಿದ್ದು ಇವರು ಗಿಲ್ಲಿ ನಟ ಇಬ್ರು ಸೇರ್ಕೊಂಡ್ರೆ ಇನ್ನು ಕುರುಕ್ಷೇತ್ರ ಮಾಡ್ತಾರಪ್ಪ ಒಳಗಡೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಸೈಲೆಂಟ್ ಆಗ್ಬಿಟ್ಟಿದೆ. ಈಗ ರಕ್ಷಿತಾ ಬಗ್ಗೆ ಹೇಳಿದ್ರಿ, ತಂಗಿ. ಓಕೆ, ಅದೇ ರೀತಿ ಧನುಷ್ ಅಂತ ಇದ್ದಾರೆ ಸರ್. ಹೌದೌದು. ಅವ್ರು ಹೇಗೆ ಆಡ್ತಾ ಇದ್ದಾರೆ? ಅವರು ಸ್ಟ್ರಾಂಗ್ ಇದ್ದಾರೆ, ಬಟ್ ಎಲ್ಲೂ ಮಾತಾಡ್ತಾ ಇಲ್ಲ ಅಂತ. ನನಗೆ ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಈಗ ರಘು ಇದಾರಲ್ಲ, ಹೌದು, ಹಿಂಗೆ ನಿಂತಿದ್ದ ನೋಡಿ. ನಾನು ನಿಂತ್ಕೊಂಡಾಗ ಕೆಲವು ಟೈಮ್ಗಳು WWF ಫೈಟರ್ ಮುಂದ್ಗಡೆ ಹೋಗಿ ಒಂದು ಸಣ್ಣ ನಿಂತ್ಕೊತಲ್ಲ, ಹಂಗೆ ಆಗ್ಬಿಟ್ಟ ನನಗೆ ಒಂದು ಪ್ರೇಮಿಲ್ ಕಾಣಿಸ್ಬಿಟ್ಟೆ. ಆನೆ ಮುಂದೆ ಇಲ್ಲಿ ನಿಂತಾಯ್ತಲ್ಲ, ಹಿಂಗೆ ಕಾಣಿಸ್ತಾ ಇರ್ತದೆ. ಬಟ್ ಆನೆನೇ ಇಲ್ಲಿ ಪಳಗಿಸ್ತಿದೆ. ಅವ್ರು ಮಾಡ್ತಾರೆ ನೋಡಿ, ಬೇಕಾದ್ರೆ ಅವರೆಲ್ಲ ಮಾಡ್ಬೇಕಾದಾಗ ಕಾಮಿಡಿ. ಬೆಳಿಗ್ಗೆ ಅವನಿಗೆ ಹೇಳ್ತಾರೆ ತಲೆಯಲ್ಲಿ 3 ಕೂದಲಿಲ್ಲ ನನಗೆ. ಈಗ ಅದೇ ನಿನ್ನೆ ಮೊನ್ನೆದೆ ನೋಡೋದಾದ್ರೆ ಒಂದು ಸ್ಕೂಲ್ BB ಸ್ಕೂಲ್ ಅಂತ ಮಾಡಿದ್ದಾರೆ, ಕಾಲೇಜು. ಹೌದೌದು. ಅದ್ರಲ್ಲಿ ಎಷ್ಟು ಕಾಟ್ಲೆ ಕೊಡ್ತಾ ಇದ್ದಾರೆ? ಹೌದು, ತುಂಬ ಕೊಡ್ತಾ ಇದ್ದಾರೆ. ನಾನೇ ಎಕ್ಸ್ಪ್ರೆಸ್ ನೀವು ನಂಬ್ತೀರ ಬಿಡ್ತಾರೆ, ನಾನು ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ ಸರ್. ಇವನಿಂದನೇ ಗಿಲ್ಲಿಯಿಂದನೇ ನೋಡ್ತಾ ಇದ್ದೆ. ಇವನು ಏನೋ ಒಂದು ಆಟ ಆಡಬೇಕಾದಾಗ ನಾವೇನು ಅನ್ಕೊಂಡಿದ್ವಿ ಅಥವಾ ನಾವೇನು ಪ್ರಿಪ್ರೇಷನ್ ಮಾಡಿದ್ವಿ ಅದೆಲ್ಲ ನೋಡ್ತಾ ಇದ್ದೇನೆ. ಈಗ ಬಿಗ್ ಬಾಸ್ ವಿನ್ ಆದರೆ ದುಡ್ಡು ಬರುತ್ತೆ, ಏನು ಮಾಡಬಹುದು? ಇಲ್ಲ, ಅದು ನಾವು ಇವಾಗ ಎಲ್ಲ ಚರ್ಚೆ ಮಾಡಲ್ಲ ಅದನ್ನು. ನಾವು ಅದು ಬರಲಿ, ಬಂದಾದ್ಮೇಲೆ ಕೆಲಸ ಇದೆ ಅದರಲ್ಲಿ. ಅದೇ
ಆಮೇಲೆ ಅದು ₹1 ಅಥವಾ $1,000 ವೇಸ್ಟ್ ಮಾಡಲ್ಲ ಸರ್ ಅವರು. ಅವ್ರದ್ದೆಲ್ಲ ಕನಸುಗಳಿದೆ ನಮ್ದು. ಇವಾಗ ಎಕ್ಸಾಂಪಲು, ಈಗ ನಾನು ಮನೆ ತಗೊಳ್ತೀನಿ, ಸೈಟ್ ತಗೊಳ್ತೀನಿ, ನಾನೆಲ್ಲ ಹೇಳ್ತೀನಿ. ಅಷ್ಟು ಫೈನಾನ್ಸ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನು ಮಾಡಬೇಕು ಈ ಥರದ್ದೆಲ್ಲ ಇಲ್ಲ. ನಾನು ಸುಮಾರು ಬೆಂಗಳೂರು ಸುತ್ತಿರೋದ್ರಿಂದ ಬೇರೆ ಬೇರೆ ಕೆಲಸ ಮಾಡಿದ್ರೆ ನಾನು ಕೇಳ್ತೇನೆ, ಏನು ಮಾಡೋಣ ಸರ್, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತೀವಿ. ಅವಾಗ ನಾವೆಲ್ಲ ಒಂದೊಂದು ಪ್ಲಾನ್ ಮಾಡ್ತೀವಿ. ಹೀಗಾಗಿ ಅದನ್ನೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿ ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ಏನಾದ್ರು ಅಕಸ್ಮಾತ್ ದೇವ್ರದಿಂದ ಅಂಥದ್ದು ಏನಾದ್ರು ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ. ಈಗ ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಸರ್ ಕಾಂಬಿನೇಷನ್ ಇದೆ, ಮೇಡ್ ಫಾರ್ ಈಚ್ ಅದರ್. ಇದು ಹೇಳಬಿಟ್ರಿ ಈಗ ಹಂಗೆ ಹೇಳ್ಬೇಕಲ್ಲ. ಈಗ ಅವ್ರ ಚಿಕ್ಕಪ್ಪನ ಅವ್ರ ಅಪ್ಪನ ಯಾರೋ ಅವರೆಲ್ಲ ಮಾತಾಡಿದ್ದಾರೆ, ನಾನು ಅದು ನೋಡಿದೆ. ಏನಾರು ಕಾವ್ಯ ಒಪ್ಕೊಬಿಟ್ರೆ ನಮ್ಗೆ ಇಲ್ಲಿಗೆ ನಾವು ಮದುವೆ ಮಾಡ್ಕೋತೀವಿ ಅಂತ. ಇನ್ನು ನಾವು ಮೇಡ್ ಫಾರ್ ಈಚ್ ಅದರನ್ನೇ ಹೇಳ್ಬೇಕಲ್ಲ. ಇನ್ನೇನು ಹೇಳಿದಿರೋದಕ್ಕೆ ಬಲೆ ಜೋಡಿ ಅಂತಾರಲ್ಲ ಆ ಥರ. ಈಗ ಹಳೆ ಸೀಸನಲ್ಲಿ, ಹಳೆ ಇದರಲ್ಲಿ, ಹಳೆ ಶೋದಲ್ಲಿ ಗಗನ ಇದ್ರು, ಅದಕ್ಕಿಂತ ಹಿಂದ್ಗಡೆ ಇನ್ನೊಬ್ರು ಇದ್ರು. 3 ಜನರಲ್ಲಿ ಯಾರು ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲಪ್ಪ, ಅವ್ನು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಲ್ಲರ ಜೊತೆಗೂ ಎಂಟರ್ಟೈನ್ಮೆಂಟ್ ಆಗಿದೆ. ನೋಡಿ, ಈಗ ಕಾಮಿಡಿ ಕಿಲಾಡಿಗಳು ಮಾಡ್ಬೇಕಾದಾಗ ಅವ್ನು ನಾರ್ಮಲ್ ಆಗಿದ್ದ. ಅದಾದ್ಮೇಲೆ ಭರ್ಜರಿ ಬ್ಯಾಚುಲರ್ಸ್ ಬಂದಿದ್ದಾಗ ಇನ್ನೂ ಹುಡುಗಿ ಅನುಷ ಇದ್ದ. ಅದಾದ್ಮೇಲೆ ಈಗ DKD ಬಂದಾಗ ಗಗನ. ಈಗ ಮತ್ತೆ ಅವ್ರ ಹತ್ರ ಲಿಂಕ್ ಇದೆಯಾ? ಬಟ್ ಆ ಸ್ಟೇಜ್ ಸಿಕ್ಕಿದಾಗ ಅವ್ರ ಜೊತೆಲಿ ಹೆಂಗಿಲ್ಲರ ಜೊತೆಲಿ ಹೆಂಗಿರ್ಬೇಕು ಹಂಗಿರ್ತಾನೆ ಸರ್ ಅವ್ರು. ಈಗ ಶೋ ಆದ್ಮೇಲೆ ಸರ್ ಕಾಮಿಡಿ ಕಲಾವಿದರು ಎಲ್ಲ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ಸ್ ಅದು, ಆ ಶೋ ಮುಗಿದ್ಮೇಲೆ ನಿಮ್ಮ ಹತ್ರ ಬರ್ತಾರೆ, ಮೀಟ್ ಆಗ್ತಾರೆ. ಅವ್ರ ವಿಚಾರ ಏನಾರು ಅಥವಾ ಶೋದಲ್ಲಿ ಏನಾರು ಆಗಿರೋ ವಿಚಾರ ಆದ್ರೂ ನಿಮ್ಮ ಹತ್ರ ಯಾವ ರೀತಿ ಹಂಚ್ಕೋತಾರೆ? ಇಲ್ಲ, ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಕಣ್ರಿ, ಚೆನ್ನಾಗಿ ಮಾಡಿದ್ವಿ, ಹಂಗೆ ಹಿಂಗ ಭಾಳ ಗೋಳಿಕೊಬಿಡ್ತೀನಿ ಹಂಗೆ ಅನ್ಕೊಂಡೆ ಆ ಥರ ನಗಿಸ್ತಾನೆ. ಆ ಥರ ಅಷ್ಟೇ, ಎಲ್ಲರೂ ಅದರಷ್ಟೇ. ಈಗ ಗಗನ್ ಅವ್ರ ಜೊತೆ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನು ಎಲ್ಲಿರ್ತಾನೆ ಅಲ್ಲಿ ನಗು ಇರಬೇಕು ಅಷ್ಟೇ ಸರ್. ಅವ್ನು ಥಿಂಕ್ ಮಾಡೋದಷ್ಟೇ, ಕಿಂಡಲ್ ಮಾಡ್ತಾನೆ. ಅಂದರೆ ಯಾರಿಗೂ ಅರ್ಟ್ ಮಾಡೋಂಥ ನೋಡಿ, ಅವ್ನು ಅಷ್ಟು ಪ್ರೋಗ್ರಾಮ್ ಮಾಡಿದ್ರಾಗ ಎಲ್ಲರೂ ಗಲಾಟೆ ಮಾಡಿದ್ದು ನೋಡಿದ್ದೀರಾ? ಅವ್ನಿಗೇನಾದ್ರು ಬೇಜಾರಾದರೆ ಅವ್ನು ಒಬ್ಬನೇ ಮೌನವಾಗಿರ್ತಾನೆ. ಬೇಕಾದ್ರೆ ಅವನ್ನ ಎಕ್ಸ್ಪೆಷಲಿ ನಿಮಗೆ DKDಲೆಲ್ಲ ನೋಡಬೇಕಾದಾಗ ಅವನ್ನೇ ಫೋಕಸ್ ಮಾಡ್ತಿದ್ರು, ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಕೂತ್ಕೊತಾ ಇರ್ತಾನೆ. ಅವ್ನಿಗೆ ಬೇಜಾರಾಗ್ಬಿಟ್ರೆ, ಬೇಜಾರಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಮಾಡ್ತಾ ಇರ್ತಾನೆ. ಅವ್ರಿಗೆಲ್ಲ ತುಂಬ ಅನುಶ್ರೀ ಮೇಡಮ್ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ರು. ಅವಾಗ ಶಿವಣ್ಣ ಮಾಡಿದ್ರು. DKD ಒನ್ ಮ್ಯಾನ್ ಶೋ ಆಗಿ ಹೋಯ್ತಾ? ಯಾವುದು DKD? ಹಂಗೆ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಅದು DKD ಅನ್ನೋದು ಡ್ಯಾನ್ಸ್ ಪ್ರೋಗ್ರಾಮು. ಆ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗಿ ಡ್ರಾಮಾ ಪ್ರೋಗ್ರಾಮ್ ಆಯ್ತಾ? ಇಲ್ಲ, ಡ್ಯಾನ್ಸ್ ಪ್ರೋಗ್ರಾಮೇ ಮಾಡಿದ್ದೀನಿ. ಯಾಕಂದರೆ ಮೊನ್ನೆ ಯಾವುದೋ ಒಂದು ರೀಸೆಂಟಾಗಿ ಒಂದು ಗೆಟಪ್ ಹಾಕ ಮಾಡ್ದೆ ನೋಡಿ. ಅದು ಯಾವುದೋ ಏನು ಅಲ್ಲ, ಡ್ಯಾನ್ಸ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಇವ್ರ ಬಗ್ಗೆ ಹೇಳ್ತಾ ಇಲ್ಲ, ಆ ಇಡೀ ಪ್ರೋಗ್ರಾಮೇ ಎಲ್ಲರೂ ಡ್ಯಾನ್ಸ್ಗೋಸ್ಕರ ನೋಡ್ತಾ ಇದ್ರು. ಗಿಲ್ಲಿ ಸ್ಟೇಜ್ ಮೇಲೆ ಬರೋಗೋಸ್ಕರ ನೋಡಿದ್ರ ಅಂತ? ಇಲ್ಲ, ಗಿಲ್ಲಿ ಬರ್ತಾ ಇದ್ರು. ಪ್ರಾಪರ್ಟಿ ಕಾಮಿಡಿ ಅವಾಗ ಬರ್ತಾರೆ ಸರ್. ನಮಗೆ ಒಂದು ಸಿನಿಮಾ ನೋಡ್ದಂಗೆ ಇತ್ತು ಆ ಫೀಲು. ನಮ್ಗೆ ಈಗ ಒಬ್ರು ಡ್ಯಾನ್ಸ್ ಆಯ್ತು, ಇನ್ನೊಬ್ರು ಬಂದ್ರು ಬರೀ ಡ್ಯಾನ್ಸ್ನೇ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಂಟರ್ಟೈನ್ಮೆಂಟ್ ಏನಿರೋದು. ಈಗ ನಿಮ್ಗೆ ಹಳೆ ಸಿನಿಮಾ ಎಲ್ಲ ಲೆಕ್ಕ ತಗೊಂಡ್ರೆ ಏನಾಗ್ತೀರಿ, ಒಂದು ಸಾಂಗ್ ಆದ್ಮೇಲೆ ಒಂದು ಕಾಮಿಡಿ ಬರ್ತಿತ್ತು, ಅದಾದ್ಮೇಲೆ ನೆಕ್ಸ್ಟ್ ಸೆಂಟಿಮೆಂಟ್ ಬರ್ತಿತ್ತು. ಈ ಥರ ಅವನ್ನೆಲ್ಲರೂ ಇತ್ತು ಅಂದರೆ ಗಿಲ್ಲಿ ಬಂತು ಅಂದರೆ ಸ್ಟೇಜ್ ಮೇಲೆ ಹಂಗೆ ಇಮಿಡಿಯೇಟ್ ಒಂದು ಕಾಮಿಡಿ ಮಾಡ್ತಾ ಇದ್ವಿ. ನಾವೇ ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ವಿ. ಕತ್ತಲಿರೋ ಚೇನ್ ತೆಗೆದು ಕೀ ಮೇಲೆ ಇಟ್ಬಿಡೋದು. ಸರ್ ಇವಾಗ ಏನಂತು ಕೀ ಚೇನ್ ಆಗುತ್ತೆ ಹಿಂಗೆ. ನಾವು ಇಲ್ಲ, ನಮ್ಮ ರೂಮಲ್ಲಿ ಅದೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಈಗ ಏನೋ ಚೇನ್ ಇದೆ, ಕೀ ಮೇಲೆ ಇಟ್ಬಿಡೋದು. ಸರ್ ಕೀ ಚೇನ್ ಇದೆ ನೋಡಿ, ಕೀ ಪ್ಲಸ್ ಚೇನು, ಕೀ ಚೇನು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ನಾವು ಸಾಕಷ್ಟು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದಲ್ಲದೆ ಅವನಿಗೆ ಆ ಥರದ್ದು ಒಂದು ಥಾಟ್ ಬರ್ತಾ ಇತ್ತು. ಅದು ಹೇಗೆ ಸರ್ ಮೈಂಡು ಅವ್ರು ಹೇಗೆ ಬಂದಿದೆ ಅನ್ಸುತ್ತೆ ಅಂದ್ರೆ ನಿಮಗೆ? ಈ ಸಲ ಆಲೋಚನೆ ಆಗಿರ್ಬೋದು, ಮೈಂಡಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಅದೇನೋ ದೈವದತ್ತ ಅನ್ಸುತ್ತಾ ಏನೋ ಇಲ್ಲ ಯಾವ ರೀತಿ ಅನ್ಸುತ್ತೆ ಸರ್ ನಿಮಗೆ? ಏನೋ ಇವನ ಹಾರ್ಡ್ ವರ್ಕ್ ಅನ್ಸುತ್ತೆ ನನಗೆ. ಈಗ ನಮ್ಮನ್ನು ನೋಡಿ, ನಾವು ಅದನ್ನ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಮುಂದ್ಗಡೆ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ನಾನು ಇಟ್ಕೊಂಡೆ. ಈಗ ಏನಾಗುತ್ತೆ, ಕ್ಯಾಮ್ರಾ ಮ್ಯಾನ್ ಆಗ್ತೀನಿ ನಾನು. ಹಿಂದೆ ಕೂತಿರೋದು ಮನುಷ್ಯ, ನಾನು ಏನಂತ ಕರಿತಾರೆ, ಮ್ಯಾನ್ ಅಂತ ಕರಿತೀವಿ. ಕ್ಯಾಮ್ರಾ ಇಟ್ಕೊಂಡ್ರೆ ಕ್ಯಾಮ್ರಾಮ್ಯಾನ್, ಲೈಟ್ ಇಟ್ಕೊಂಡ್ರೆ ಲೈಟ್ ಮ್ಯಾನ್. ಇವೆಲ್ಲ ನಾವು ಸಾಕಷ್ಟಾಗಿ ಮಾಡ್ತಿದ್ವಿ. ಯಾಕಂದ್ರೆ ನಾವೆಲ್ಲ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದಾಗ ಆ ಕ್ಯಾಮ್ರಾ ಮ್ಯಾನ್ ಬಾ ಅಂತ ಕರೆಯೋದು, ಹಿಂಗೆಲ್ಲ ಡಿಸ್ ಮಾಡ್ತಿದ್ವಿ. ಹಾಗಾಗಿ ಆ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದೆಲ್ಲ ಒಂದೊಂದು ಕಡೆ ವರ್ಕೌಟ್ ಆಗುತ್ತೆ ಅನ್ನೋದು ನೋಡಿ. ನಾವು ಪ್ರಿಪ್ರೇಷನ್ ನಾವು ಮಾಡ್ತಿದ್ದೆಲ್ಲ ಅದು ವರ್ಕೌಟ್ ಆಗುತ್ತೆ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅದೇ ಬರ್ತಾ ಇರುತ್ತೆ.